ಬನ್ನಿ ಚೈತನ್ಯ ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಮೊನ್ನೆ ತಾನೇ ಲೋಕಸಭಾ ಎಲೆಕ್ಷನ್ ಆಯಿತು. ನಾವು ರಾಜಕೀಯವಾಗಿ ಮಾತಾಡಲೇಬೇಕು. ಯಾಕೆ ಅಂತಂದರೆ ರಾಜಕೀಯ ಶಾರ್ಟ್ಕಟ್ ಇದ್ದಂಗೆ. ಏನಾರು ಒಂದು ಕೆಲಸ ಮಾಡಬೇಕು ಅಂತಂದರೆ ಫಾಸ್ಟಾಗಿ ಮಾಡ್ಬೋದು. ಸೊ ನಮ್ಮ ಜೀವನದ ಅವಿಭಾಜ್ಯ ಅಂಗ ಪಡಿದೆ ರಾಜಕೀಯದಲ್ಲಿ ನಾವು ಬುದ್ಧಿವಂತರು, ವೈಯಕ್ತಿಕವಾಗಿ ಬುದ್ಧಿವಂತರಿದ್ದೀವಿ, ಆದರೆ ರಾಜಕೀಯವಾಗಿ ಬುದ್ಧಿವಂತರಾಗಬೇಕಾಗಿದೆ. ಅದರದ್ದು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳ್ತೀನಿ ಬನ್ನಿ. ಮೈಸೂರಲ್ಲಿ ನೋಡಿ, ಲೋಕಸಭಾ ಎಲೆಕ್ಷನ್ ಎರಡನೇ ಹಂತದಲ್ಲಿ ನಡೀತು. ಇಲ್ಲೇನಾಗಿದೆ, ಭಾರತೀಯ ಜನತಾ ಪಕ್ಷದಿಂದ ಅರಮನೆ ಮಹಾರಾಜರು ನಿಂತಿದ್ದರು. ಮಹಾರಾಜ ಅಂತಂದರೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ. ಆತನ ನಿಜವಾದ ಹೆಸರು ಕೃಷ್ಣದತ್ತ ಅಷ್ಟೇ. ಯದುವೀರ ಅನ್ನೋದು ವಂಶಪಾರಂಪರ್ಯವಾಗಿ ಬಂದಿರತಕ್ಕಂಥ ಹೆಸರು, ದತ್ತ ಅನ್ನೋದು ವಂಶಪಾರಂಪರ್ಯವಾಗಿ ಬಂದಿರತಕ್ಕಂಥ ಹೆಸರು, ಮತ್ತು ಒಡೆಯರ್ ಅನ್ನೋದು ಆನುವಂಶಿಕವಾಗಿ ಬಂದಿರತಕ್ಕಂಥ. ಇದು ಏನು ಅಂತಂದರೆ 1399 ಇಸ್ವಿನಲ್ಲಿ ಚಾಮರಾಜನಗರದಿಂದ ಬರ್ತಾರಂತೆ ಇಬ್ಬರು ಅಣ್ಣ ತಮ್ಮಂದರು. ಬಂದ್ಬಿಟ್ಟು ಇದು ಮಾಡ್ತಾರಂಥವನು ರಾಜರು ಅಂತ ಸಂಬೋಧಿಸ್ತಿರ್ತಾರೆ. ಅವರು ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ ಜನಗಳಿಗೆ. ಹಾಗಾಗಿ ಅವ್ರನ್ನ ಒಡೆಯರು ಅಂತಂದರೆ ಯಜಮಾನ ಅಂತ ಅಂದ್ಬಿಟ್ಟು ದೇವರಿಗೆ ಈಕ್ವಲೆಂಟ್ ನೇಮು, ಅಂದರೆ ಕಷ್ಟಗಳಿಗೆಲ್ಲ ಸಹಾಯ ಮಾಡ್ತಾನೆ ಇದ್ದಾರೆ. 1399 ಇಸ್ವಿನಲ್ಲಿ ಬರ್ತಾರಂತೆ. ಇವರು 1565-61 ಇಸ್ವಿನಲ್ಲೂ ಏನಾಗುತ್ತೆ, ಕೃಷ್ಣದೇವರಾಯ ಆಳ್ವಿಕೆ ಮುಗಿದೋಗುತ್ತೆ. ಎಲ್ಲಿ? ಹಂಪೆನಲ್ಲಿ. ಆಳ್ವಿಕೆ ಮುಗಿದು ಹೋದಾಗ 1761ವರೆಗೂ ಇವರೇನು ಮಾಡ್ತಾರೆ, ಸ್ವತಂತ್ರ ರಾಜರಾಗ್ಬಿಡ್ತಾರೆ. ಬ್ರಿಟಿಷರು 1761 ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಸೊ ಏನಾಗುತ್ತೆ, ಸ್ವತಂತ್ರ ಆಗ್ತಾರೆ. ಹಾಗೆ ಅರಸನ ಆಳ್ವಿಕೆನೇ ಮುಂದುವರಿತಾ ಬಂದು ಈಗಿರ್ತಕ್ಕಂಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರಿಗೆ ಲೋಕಸಭೆ ಎಲೆಕ್ಷನ್ ನಿಂತು BJP ಪಕ್ಷದಿಂದ ಗೆದ್ದಿದ್ದಾರೆ. ಅವರು 27ನೇ ತಲೆಮಾರು ಅಂತಲೇ ಹೇಳ್ತಾರೆ. ಇದು ಏನಾಗಿದೆ, ರಾಜರು ಅಂದ ತಕ್ಷಣ ನೋಡಿ ಅನ್ಯಾಯ ಮಾಡ್ತಿರ್ಲಿಲ್ಲ, ಧಾರ್ಮಿಕವಾಗಿ ನಡ್ಕೋತಿದ್ರು. ಏನಾಗಿದೆ, ಈ ಕಾಂಗ್ರೆಸ್ನವ್ರು ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಗೆದ್ಬಿಟ್ರು, ಆದರೆ ಅಕ್ಕಿ ಕೊಡಲೇ ಇಲ್ಲ, ಟುಸ್ ಆಗೋಯ್ತು. ಇದೇನಾಯಿತು, ಕರ್ನಾಟಕದ ಜನತೆನೇ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಕರ್ನಾಟಕದ ಜನತೆ ಎರಡು ಭಾಗ ಆಗಿದ್ದಾರೆ. ಒಂದು ಅಂದರೆ ಬಸವಣ್ಣವ್ರ ಅನುಯಾಯಿಗಳು, ಬಸವಣ್ಣವ್ರು ಹೇಳ್ತಕ್ಕಂಥ ಕಾಯಕವೇ ಕೈಲಾಸ, ಕೈ ಮೊಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟು ಕೆಲಸ ಮಾಡಬೇಕು, ನಮಗೆ ಸ್ವಾಭಿಮಾನ ಇದೆ, ಸ್ವಾವಲಂಬನೆ ಇದೆ, ದೇಶಭಕ್ತಿ ಮೆರಿಬೇಕು ಅನ್ನೋರ್ದು ಗೆದ್ದಿದ್ದಾರೆ. ಈ ಥರ ಗೆದ್ದಿದ್ದರಿಂದ ಏನಾಗಿದೆ, ಯದುವೀರ ಕೃಷ್ಣದತ್ತ ಒಡೆಯರವರು 7.5 ಲಕ್ಷ ಓಟುಗಳನ್ನ ತೊಗೊಂಡು ಗೆದ್ದಿದ್ದಾರೆ. ಅವ್ರಿಗೂ ಮತ್ತು ಕಾಂಗ್ರೆಸ್ನವ್ರು ಏನು ಅಂದರೆ ಅವಿರೋಧವಾಗಿ ಆಯ್ಕೆ ಮಾಡ್ಬೋದಿತ್ತು. ನಾವು ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಬಿಡಲ್ಲ ಕಾಂಗ್ರೆಸ್ನವ್ರು. ಏನು ಅಂದರೆ ಸೋತರು ಸಹ ಗೆದ್ದಿದ್ದೀವಿ ಅಂತ ಹೇಳ್ಕೊಂತ ಅನ್ನೋ ಪರಿಸ್ಥಿತಿ ಬಂದಿದೆ. ಆ ದೃಷ್ಟಿಯಿಂದ ನಾಮಕಾವಸ್ಥೆಗೆ ಒಂದು ಪೈಪೋಟಿ ಕೊಟ್ಟರು. ಅದು ಯಾರೋ ಇದ್ರಂತ, ಅವ್ರ ಹೆಸರು ಏನಂತ ಇದೇನಲ್ಲ, ಹೆಸರು ಜ್ಞಾಪಕದಲ್ಲಿ ಇಟ್ಕೋಬೋದಂಥ ವ್ಯಕ್ತಿತ್ವ ಏನಲ್ಲ. ಆತ ಸೋತ 1.5 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆದ್ದರಂತೆ ಮಹಾರಾಜರು. ಇದು ನಮ್ಮ ಮೈಸೂರು ಸಂಸ್ಥಾನಕ್ಕೆ, ಹಳೆ ಮೈಸೂರು ಭಾಗಕ್ಕೆ ಏನು ಅಂತಂದರೆ, ಯಾರೋ ಕುದುರೆಯಲ್ಲಿ ಓಡ್ತಾ ಇರ್ತಾರೆ, ಕುದುರೆ ಗಾಡಿನಲ್ಲಿ ಒಂದು ಕುದುರೆ ಜಾಸ್ತಿ ಎಳಿತಿರುತ್ತೆ, 5-6 ಕುದುರೆಯನ್ನು ಎಳ್ಕೊಂಡು ಹೋಗ್ಬಿಡುತ್ತೆ ಮುಂದಕ್ಕೆ. ಹಾಗೆ ಯದುವೀರ ಕೃಷ್ಣದತ್ತ ಒಡೆಯರವರು ಏನು ಗೆದ್ದಿದ್ದಾರೆ, ಮುಂದಿನ ಎಲೆಕ್ಷನ್ಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇರ್ಬೋದು, ಅಥವಾ ಲೋಕಸಭಾ ಎಲೆಕ್ಷನ್ ಇರ್ಬೋದು, ಚಾಮರಾಜನಗರ ಇರ್ಬೋದು, ಅಥವಾ ಮಂಡ್ಯ ಇರ್ಬೋದು, ಹೀಗೆ ಅನೇಕ ಹಳೆ ಮೈಸೂರು ಪ್ರಾಂತದ ಅನೇಕ ಲೋಕಸಭಾ ಎಲೆಕ್ಷನಲ್ಲಿ ಇವರು ಎಳ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು. ಮತ್ತು ಏನಾಗುತ್ತೆ, ಗೆಲ್ಲೋ ಕುದುರೆಗೆ ಒಂಚೂರು ಪ್ರೋತ್ಸಾಹ ಕೊಟ್ಟರೆ ಜಾಸ್ತಿಗೆ ಬೇರೆ ಕುದುರೆಗಳನ್ನ ಎಳ್ಕೊಂಡು ಹೋಗಿ ಗೆಲ್ಸುತ್ತೆ. ಹಾಗೆ ಬೇರೆ MP ಗಳ್ನ ಗೆಲ್ಲಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಇವರು ಬಹಳ ಸಂಭಾವಿತರು. ಏನು ಅಂತಂದರೆ, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಅವ್ರು ಸತ್ತೋದ ನಂತರ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಬೇಕಾಗುತ್ತೆ. ಹಾಗಾಗಿ ಏನಾಗುತ್ತೆ, ಪ್ರಮೋದಾದೇವಿ ಅಂತ ಅಂದ್ಬಿಟ್ಟು ಶ್ರೀಕಂಠದತ್ತ ಒಡೆಯರವ್ರದ್ದು ಹೆಂಡತಿ, ಇವ್ರನ್ನ ದತ್ತು ತಗೋತಾರೆ. ವಂಶದಲ್ಲೇ ಅಂದರೆ ಸಂಬಂಧಿಕರಲ್ಲೇ ದತ್ತು ತಗೋತಾರೆ. ಎಲ್ಲೋ ಗೋಪಾಲರಾಜ ಅರಸ್ ಅಂತ ಹೆಸರು ಓದಿದ್ದು ಜ್ಞಾಪಕ, ಅವ್ರ ಮಗನ ದತ್ತು ತೊಗೊಂಡ್ರು ಅಂತ. ಅದೇನೇ ಇರಲಿ, ಏನು ಅಂತಂದರೆ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ ಇವ್ರ ಹೆಸರು. ಇವರು ಸುಮಾರು 35-40 ವರ್ಷಗಳ ಯುವಕರು. ಇವರು ಜನಸಾಮಾನ್ಯನಾಗಿರ್ತೀನಿ, ಮತ್ತು ಜನಸಾಮಾನ್ಯರ ಕೈಗೆ ಸಿಗ್ತೀನಿ ನಾನು ಅಂತ ಅಂದ್ಬಿಟ್ಟು ಕುವೆಂಪು ನಗರದಲ್ಲಿ ಒಂದು ಮನೆಯನ್ನು ಬಾಡಿಗೆ ತೊಗೊಂಡು ಆಫೀಸ್ ಮಾಡ್ಕೊಂಡಿದ್ದಾರೆ. ಆಫೀಸಲ್ಲಿ ನಾನು ಸಹ ಒಂದು ಸಾರಿ ಹೋಗಿ ಬಂದಿದ್ದೀನಿ. ಇದೆಲ್ಲ ಏನೇ ಇದ್ದರೂ ಏನಾಗುತ್ತೆ ಅಂದರೆ, ಮೈಸೂರಿನಲ್ಲಿ ನೋಡಿ ಸಂಸ್ಕಾರ ಸಂಸ್ಕೃತಿ ಬೆಳೀತಾ ಇದೆ ಅಂತಂದರೆ
ನಮಗೆ ಮಹಾರಾಜರ ಜ್ಞಾಪಕ ಬರೋದು. ಮಹಾರಾಜರೇನು ಹಿಂದೂ ಧರ್ಮದ ರಕ್ಷಕರಾಗಿದ್ದರು ಅವರು, ಮತ್ತು ಹಿಂದೂ ಧರ್ಮವನ್ನು ಪೋಷಣೆ ಮಾಡ್ತಿದ್ದರು. ಹಾಗಾಗಿ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಸಪರೇಟ್ ಆದ ನ್ಯಾಷನಲ್ ಆಂಥಮ್ ಇತ್ತು. ಇದನ್ನು ಗೂಗಲಲ್ಲಿ ಹುಡುಕೋದು ಸಿಗುತ್ತೆ, ನೋಡ್ಬೋದು. ಅದೆಂಥದ್ದು ಗೌರಿ ಅಂತ ಬರುತ್ತೆ ಹೆಸರು. ಏನು ಒಂದು ನಮ್ಮ ನ್ಯಾಷನಲ್ ಆಂಥಮ್ಮು ನಮ್ಮ ಹಿಂದೂ ಧರ್ಮದ ಪ್ರತೀಕ ಆಗಿತ್ತು. ಇದನ್ನೆಲ್ಲ ಇದು ಮಾಡಿಕೊಂಡು ಮತ್ತೆ ನಾವು ಹಿಂದೂ ಧರ್ಮದ ಪುನರುಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ದೀವಿ. ಹಿಂದೂ ಧರ್ಮ ಪುನರುತ್ಥಾನ ಆಗ್ತಾಯಿದೆ, ಹಿಂದೂ ಧರ್ಮ ಪುನರುಜ್ಜೀವನ ಆಗ್ತಾಯಿದೆ, ಹಿಂದೂ ಧರ್ಮ ಏಳಿಗೆ ಆಗ್ತಾಯಿದೆ ಅನ್ನೋದಕ್ಕೆ ಸಾಂಕೇತಿಕವಾಗಿ ಶ್ರೀಕೃಷ್ಣದತ್ತ ಯದುವೀರ ಶ್ರೀಕೃಷ್ಣದತ್ತ ಚಾಮರಾಜ ಒಡೆಯರವರು BJP ಅಭ್ಯರ್ಥಿಯಾಗಿದ್ದರು. ಅವರು ಲೋಕಸಭಾ ಮೆಂಬರಾಗಿ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಹಾರ್ದಿಕ ಧನ್ಯವಾದಗಳು, ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.